ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಉದ್ವತ್ ಅಕಾಡೆಮಿಕ್ಸ್. ನಾನು ರಾಜು, ವಿಜ್ಞಾನ ಶಿಕ್ಷಕ. ಇಂದಿನ ತರಗತಿಯಲ್ಲಿ ನಾವು 6ನೇ ತರಗತಿ ಪಠ್ಯದ ಮೊದಲನೇ ಅಧ್ಯಾಯವಾದ ವಿಜ್ಞಾನದ ಅದ್ಭುತ ಪ್ರಪಂಚದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಪಠ್ಯದಲ್ಲಿ ನಾವು ವಿಜ್ಞಾನ ಎಂದರೇನು, ವಿಜ್ಞಾನದ ಪ್ರಾಮುಖ್ಯತೆಗಳೇನು, ಹಾಗೂ ವಿಜ್ಞಾನವನ್ನ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಹೇಗೆಲ್ಲ ಅಳವಡಿಸ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೀವು ಇಂದಿನ ತರಗತಿಯಲ್ಲಿ ಪರಿಸರ ವಿಜ್ಞಾನ ಎಂಬ ವಿಷಯದ ಬಗ್ಗೆ ತಿಳಿದಿದ್ದೀರಿ ಮತ್ತು ನಮ್ಮ ಸುತ್ತಮುತ್ತಲು ಇರುವಂತಹ ಪರಿಸರದಲ್ಲಿನ ವಸ್ತುಗಳನ್ನ ಮತ್ತು ಅವುಗಳನ್ನ ಅನ್ವೇಷಣೆಯನ್ನ ಮಾಡೋದಕ್ಕೆ ಆಗಲೇ ಶುರು ಮಾಡಿದ್ದೀರಿ. ಮತ್ತು ಈ ಮುಂದಿನ ಹಂತದಲ್ಲಿ ನಮಗೆ ವಿಜ್ಞಾನ ಎಂಬ ವಿಷಯ ಕೂಡ ಜೊತೆ ಆಗ್ತಾ ಹೋಗುತ್ತೆ. ಈ ವಿಜ್ಞಾನವು ನಮಗೆ ನಮ್ಮಲ್ಲಿ ಮೂಡುವಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡ್ತಾ ಹೋಗುತ್ತೆ. ಬನ್ನಿ ಹಾಗಾದ್ರೆ ತಡ ಮಾಡೋದ್ ಬೇಡ, ಪಾಠದ ಹೊಳೆಗೆ ಹೋಗೋಣ. ಮಕ್ಕಳ, ನೀವು ಈ ಚಿತ್ರವನ್ನ ನೋಡ್ತಾ ಇದ್ರೆ ವಿಜ್ಞಾನ ಅನ್ನೋದು ಕೇವಲ ಒಂದು ವಿಷಯ ಅಲ್ಲ. ವಿಜ್ಞಾನ ಅನ್ನೋದು ಒಂದು ಆಹ್ಲಾದಕರವಾದಂತಹ, ಒಂದು ಗಮನಾರ್ಹವಾದಂತಹ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ನಾವು ಅರ್ಥ ಮಾಡಿಕೊಳ್ಳುವಂತದ್ದು. ಈ ಚಿತ್ರದಲ್ಲಿ ನೀವು ಗಮನಿಸ್ತಿರೋ ಹಾಗೆ ಮಕ್ಕಳುಗಳು ಎಷ್ಟು ಖುಷಿಯಿಂದ ಆಗಿ ವಿಜ್ಞಾನವನ್ನ ಕಲಿತಾ ಇದ್ದಾರೆ. ವಿಜ್ಞಾನ ಕೇವಲ ಒಂದು ಗಂಭೀರ ವಿಷಯ ಅಲ್ಲ. ಹಾಗಾದ್ರೆ ವಿಜ್ಞಾನ ಅಂದ್ರೇನು? ಅನ್ವೇಷಣೆಗೆ ನಮ್ಗೆ ಏನ್ ಮುಖ್ಯ? ಅನ್ವೇಷಣೆಗೆ ನಮ್ಗೆ ಕುತೂಹಲ ಮುಖ್ಯ. ಹಾಗಾದ್ರೆ ಏನಿದು ಕುತೂಹಲ ಅಂತ ಹೇಳೋದಾದ್ರೆ, ನಾನ್ ನಿಮ್ಗೊಂದಷ್ಟು ನಿದರ್ಶನಗಳನ್ನ ನಿಮ್ಗೆ ತಂದಿದ್ದೇನೆ. ಅದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಈ ಚಿತ್ರವನ್ನ ನೀವು ನೋಡ್ತಾ ಇದ್ದೀರಾ. ಈ ಚಿತ್ರವನ್ನ ನೋಡಿದಾಗ ನಮ್ಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಈ ಚಿತ್ರದಲ್ಲಿ ನಕ್ಷತ್ರಗಳಿದಾವೆ. ನಕ್ಷತ್ರಗಳು ಏನು ಕುಣಿಯುತ್ತೆ? ನಕ್ಷತ್ರಗಳಂದ್ರೇನು? ಗ್ರಹಗಳು ಅಂದ್ರೇನು? ಮತ್ತೆ ಹಗಲು ರಾತ್ರಿ ಹೇಗುಂಟಾಗುತ್ತೆ? ಈ ತರದ ಮುಂತಾದ ಪ್ರಶ್ನೆಗಳು ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ. ಮುಂದಿನ ಚಿತ್ರವನ್ನ ನೋಡೋಣ. ಈ ಚಿತ್ರವನ್ನ ನೋಡಿ. ಈ ಚಿತ್ರದಲ್ಲಿ ಹೂವು ಅರಳುತ್ತಾ ಇದೆ. ನೀವು ಈ ಚಿತ್ರವನ್ನ ಗಮನಿಸಿದಾಗ ಗೊತ್ತಾಗುತ್ತೆ ನಿಮ್ಗೆ, ಹೂಗೆ ಅರಳೋದನ್ನ ಹೇಳ್ಕೊಟ್ಟವ್ರು ಯಾರು? ಹಾಗೂ ಹೂಗಳಿಗೆ ವಿಧವಾದ ಬಣ್ಣವಿದೆ. ಈ ಹೂಗಳಿಗೆ ವಿಧ ಬಣ್ಣ ಇರೋದಕ್ಕೆ ಕಾರಣ ಏನು? ಮುಂತಾದ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತದ್ದು ನಮ್ಮ ವಿಜ್ಞಾನ. ಈ ಚಿತ್ರದಲ್ಲಿ ಮಳೆ ಬರ್ತಾ ಇದೆ. ಮಳೆ ಹೇಗ್ ಬರುತ್ತೆ? ಬಿಸಿಲಲ್ಲಿ ಮಳೆ ಬಂದಾಗ ನಮ್ಗೆ ಕಾಮನ ಬಿಲ್ಲು ಉಂಟಾಗುತ್ತೆ. ಕಾಮನ ಬಿಲ್ಲು ಹೇಗುಂಟಾಗುತ್ತೆ? ಮೋಡ ಹೇಗೆ ರಚನೆ ಆಗುತ್ತೆ? ಈ ತರದ ಮುಂತಾದ ಪ್ರಶ್ನೆಗಳು ನಮ್ಮಲ್ಲಿ ಆಗಾಗ ಮೂಡ್ತಾ ಹೋಗುತ್ತೆ. ಈ ರೀತಿಯಾದಂತಹ ಎಲ್ಲಾ ರೀತಿಯ ಪ್ರಶ್ನೆಗಳು ನಮ್ಮಲ್ಲಿ ಮೂಡುವಂತದನ್ನ ನಾವೇನಂತ ಹೇಳ್ತೀವಿ? ಕುತೂಹಲ ಅಂತ ಹೇಳ್ತೀವಿ. ಈ ಕುತೂಹಲಗಳಿಗೆಲ್ಲ ಉತ್ತರವನ್ನ ಕೊಡುವಂತದ್ದು ನಮ್ಮ ವಿಜ್ಞಾನ.